ನಮಸ್ಕಾರ. ಹಿರವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಕಬ್ಬಿಣದ ಬಾಗಿಲು ಅಥವಾ ಸ್ಟೀಲ್ ಬಾಗಿಲಿನ ವಾಸ್ತುವಿನ ವಿಚಾರ ನಿಮಗೆ ವಿವರಿಸ್ಲಿಕ್ಕೆ ಬಯಸ್ತೇನೆ. ಯಾಕೆ ಅಂತಂದರೆ ಈ ದಿನ ಸೇಫ್ಟಿ ಡೋರ್ಗಳಂತೇಳಿ ಕಬ್ಬಿಣದ ಡೋರ್ಗಳು ಅಥವಾ ಸ್ಟೀಲ್ ಡೋರ್ಗಳನ್ನ ತುಂಬ ಅಳವಡಿಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ದಿನ ಸ್ಟೀಲ್ ಡೋರು ಅಥವಾ ಕಬ್ಬಿಣದ ಡೋರ್ನ ಮನೆ ಬಾಗಿಲಿಗೆ ಇಡೋದ್ರಿಂದ ನೆಗೆಟಿವ್ ಆಗುತ್ತಾ ಅಥವಾ ವಾಸ್ತು ದೋಷಗಳಾಗುತ್ತಾ ಅನ್ನೋದು ವಿಚಾರ ಆಗಿರುತ್ತೆ. ಹಾಗಾಗಿ ಅದರ ವಿಚಾರ ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸ್ಲಿಕ್ಕೆ ಬಯಸ್ತೇನೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಉದಾಹರಣೆಯಾಗಿ ಒಂದು ಕಾಮನ್ ಆಗಿ ಎಲ್ಲರೂ ಪ್ರತಿಯೊಬ್ಬರು ಮನೆಗೆ ಸ್ಟೀಲ್ ಡೋರ್ ಇಡ್ತಾರೆ ಅಥವಾ ಕಬ್ಬಿಣ ಡೋರು ಮಾಡ್ತಾರೆ. ಅದು ಹಿಂದಿನ ಕಾಲದಲ್ಲಿ ಅಷ್ಟು ಪ್ರಚಲಿತಕ್ಕಿರಲಿಲ್ಲ. ಯಾಕಂದರೆ ಆವಾಗ ಇಷ್ಟೆಲ್ಲ ಒಂದು ಬೆಲೆ ಬಾಳತಕ್ಕಂಥ ಮನೆಗಳಲ್ಲಿ ವಸ್ತುಗಳನ್ನ ಇಡ್ತಾ ಇರಲಿಲ್ಲ. ಅದು ಬೇರೆ ವಿಚಾರ ಆಗಿತ್ತು. ಆದರೆ ಈ ದಿನ ಏನಾಗಿದೆ ಅಂತಂದರೆ ಪ್ರತಿಯೊಬ್ಬರು ಮನೆಗಳಿಗೆ ಸ್ಟೀಲ್ ಡೋರ್ ಇಡೋ ಪರಿಸ್ಥಿತಿ ಬಂದಿದೆ. ಕಾರಣ ಏನು? ಸ್ಟೀಲ್ ಡೋರ್ಗಳು ಸೇಫ್ಟಿ ತುಂಬ ಗಟ್ಟಿ ಇರುತ್ತೆ ಮತ್ತು ಒಂದು ಒಳ್ಳೆ ಸೇಫ್ಟಿ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ಟೀಲ್ ಡೋರ್ಗಳು ಇಡ್ತಾರೆ. ಮತ್ತು ಕೆಲವೊಬ್ಬರು ಕಬ್ಬಿಣದ ಬಾಗಿಲುಗಳಿರ್ತಾರೆ. ಒಂದು ಮರದ ಬಾಗಿಲು ಇರುತ್ತೆ, ಆದರೆ ಸೇಫ್ಟಿಗೆ ಅಂತೇಳಿ ಸ್ಟೀಲು ಅಥವಾ ಕಬ್ಬಿಣದ ಡೋರ್ಸ್ನ ಇಡ್ತಾರೆ. ಅದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನೋದು ಕೆಲವರಿಗೆ ಕ್ವಶನ್ ಆಗಿರುತ್ತೆ. ಇನ್ನು ಕೆಲವರು ಬಾಗಿಲನ್ನೇ ಕಬ್ಬಿಣದ ಬಾಗಿಲು ಅಥವಾ ಸ್ಟೀಲ್ ಬಾಗಿಲು ಮಾಡಿ ಇಡ್ತಾರೆ. ಅದರಿಂದ ಏನಾದರೂ ದೋಷಗಳಾಗುತ್ತಾ ಅನ್ನೋದು ಕೆಲವರಿಗೆ ಗೊಂದಲ ಇರುತ್ತೆ. ಹಾಗಾಗಿ ನೋಡಿ, ಯಾವುದೇ ಮನೆಗಾಗಲಿ ಪೂರ್ವ ಈಶಾನ್ಯದ ಬಾಗಿಲು, ಉತ್ತರ ಈಶಾನ್ಯದ ಬಾಗಿಲು ಅಥವಾ ಪಶ್ಚಿಮ ವಾಯವ್ಯದ ಬಾಗಿಲು, ದಕ್ಷಿಣ ಆಗ್ನೇಯದ ಬಾಗಿಲು, ವಾಸ್ತು ಪ್ರಕಾರ ಬಾಗಿಲುಗಳು ಇದ್ದರೆ ಅದಕ್ಕೆ ನೀವು ಕಬ್ಬಿಣದ ಡೋರ್ ಆದರೂ ಇಡಿ, ಸ್ಟೀಲ್ ಡೋರ್ ಆದರೂ ಇಡಿ, ಅಥವಾ ಮರದ್ದೇ ಇದೆ ಅದೇ ಸಾಕು, ನಡೆಯುತ್ತೆ. ಕಬ್ಬಿಣದ ಡೋರ್ ಇಡೋದ್ರಿಂದ ವಾಸ್ತುಗೇನು ನೆಗೆಟಿವ್ ಆಗೋದಿಲ್ಲ, ಅಥವಾ ಸ್ಟೀಲ್ ಡೋರ್ ಇಡೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ನಿಮಗೆ ಅನುಕೂಲ ಇದೆ, ನಮಗೆ ಸೇಫ್ಟಿ ಇದೆ ಅಂತಂದರೆ ಮರದ ಬಾಗಿಲೇ ಮಾಡಿಸಿ ಇಟ್ಕೊಳ್ಳಿ. ಮರದ್ದೇ ಇರಲಿ. ಮರದ್ದಿದ್ರೆ ಪ್ರಕೃತಿಗೆ ಹತ್ರ ಇದ್ದಾಗೆ. ಯಾಕಂದರೆ ಪ್ರಕೃತಿಲಿ ಈಗ ಗಿಡ ಮರದಿಂದ ಸಿಗೋ ಅಂಥದ್ದು ಮರದ ಬಾಗಿಲು. ಹಾಗಾಗಿ ಮರದ ಬಾಗಿಲು ಇಡೋದ್ರಿಂದ ನಮಗೆ ಪ್ರಕೃತಿಗೆ ನಾವು ಹತ್ರ ಇರ್ತೀವಿ ಮತ್ತು ನ್ಯಾಚುರಲ್ ಆಗಿರುತ್ತೆ ಅನ್ನೋ ಒಂದು ಉದ್ದೇಶ. ಅದು ಮರದ ಬಾಗಿಲು ಆಗೋದಿಲ್ಲ, ಅಥವಾ ಈ ದಿನ ಯಾವುದೋ ಬಾಗಿಲು ಇಡೋದಕ್ಕಾಗೋದಿಲ್ಲ, ಟೀಕ್ ಹೋಗ್ಬೇಕು, ಅಥವಾ ನಮಗೆ ತುಂಬ ಕಾಸ್ಟ್ಲಿ ಆಗ್ತಾ ಇದೆ, ನಾವು ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ನಾರ್ಮಲ್ ಮರದ ಬಾಗಿಲು ಮಾಡಿಸಿ ಅದಕ್ಕೆ ಕಬ್ಬಿಣದ ಅಥವಾ ಎಸ್ಎಸ್ದು ಸ್ಟೀಲ್ ಡೋರ್ಗಳನ್ನ ಇಡ್ಬೋದು. ಅದೇನು ಇಡಲೇಬಾರ್ದು ಅಂತೇನಿಲ್ಲ. ಅದರಿಂದ ಏನಾದರೂ ಶನಿ ದೋಷ ಆಗ್ಬಿಡುತ್ತೆ, ರಾಹು ಕೇತು ದೋಷ ಆಗ್ಬಿಡುತ್ತೆ. ಕಬ್ಬಿಣ ಶನಿಗೆ ಕಾರಕ. ಹಾಗಾಗಿ ಕಬ್ಬಿಣದ ಡೋರ್ ಇರೋದ್ರಿಂದ ನಮಗೆ ಶನಿ ಪ್ರಭಾವ ಜಾಸ್ತಿ ಆಗಿ ನಮಗೆ ಕೆಟ್ಟದ್ದು ಆಗ್ಬಿಡುತ್ತೆ ಅಂತಲೂ ಕೆಲವರು ನಿಮಗೆ ಹೇಳಿರ್ತಾರೆ ಅಥವಾ ಹೇಳ್ತಾರೆ. ಆ ರೀತಿ ಏನು ಇರೋದಿಲ್ಲ. ನೀವು ಕಬ್ಬಿಣ ಬಳಸ್ತಾ ಇದ್ದಂಗೆನೆ ಶನಿ ಬಂದು ಏನು ನಿಮಗೆ ಕೆಟ್ಟದ್ದು ಮಾಡೋದಿಲ್ಲ. ಅದು ಭೂಮಿಲೇ ಸಿಗೋದು, ಕಬ್ಬಿಣನೂ ಭೂಮಿಲೇ ಸಿಗೋದು, ಅದು ಮಣ್ಣಲ್ಲೇ ಸಿಗೋ ಅಂಥದ್ದು ಕಬ್ಬಿಣ. ಹಾಗಾಗಿ ಅದೂ ಕಬ್ಬಿಣ ಆಗಿರೋದ್ರಿಂದ ಅದನ್ನು ನೀವು ಬಳಸ್ಬೋದು. ಅದರಲ್ಲಿ ನಿಮಗೆ ಏನು ಸಮಸ್ಯೆ ಆಗೋದಿಲ್ಲ. ಕಬ್ಬಿಣದ ಬಾಗಿಲು ಅಥವಾ ಕಬ್ಬಿಣದ ಕಿಟಕಿ ಇಡ್ತಾರೆ ಈಗ. ಮತ್ತು ದೇವಸ್ಥಾನಗಳಿಗೆ, ಎಷ್ಟೋ ಕಡೆ ದೇವಸ್ಥಾನಗಳಿಗೆ ಮರದ್ದು ಇಡೋದಕ್ಕಾಗಲ್ಲ ಅಂತೇಳಿ ಸ್ಟೀಲ್ ಬಾಗಿಲು, ಕಬ್ಬಿಣದ ಬಾಗಿಲೇ ಮಾಡಿಸಿರ್ತಾರೆ. ಅಲ್ಲೆಲ್ಲ ಏನು ತೊಂದರೆಗಳಾಗಿರುತ್ತಾ? ಏನು ಇಲ್ವಲ್ಲ, ಪೂಜೆಗಳು ನಡೀತಾ ಇರುತ್ತೆ. ಪೂಜೆಗಳೇನು ನಿಂತೋಗಿದಾವ? ಏನಿಲ್ವಲ್ಲ, ಪೂಜೆಗಳು ನಡೀತಾ ಇದೆ. ಮತ್ತು ದೇವ್ರಿಗೆ ಶನಿ ಕಾಟ ಇಲ್ಲ ಅಂದಮೇಲೆ ಮನುಷ್ಯರಿಗೆ ಎಲ್ಲಿರುತ್ತೆ? ಅದು ಶನಿ ಅನ್ನೋದು ಕೆಟ್ಟದ್ದು ಅಂತಲ್ಲ, ಯಾವುದೇ ಗ್ರಹ ಆಗಲಿ ಅವರ ಜಾತಕದ ಮೇಲೆ ಹೋಗುತ್ತೆ. ಅದನ್ನು ನಾವು ಇದರಲ್ಲಿ ಟಾಪಿಕ್ ಆಗಿ ತರೋದು ಅಷ್ಟು ಒಳ್ಳೆಯದಲ್ಲ. ಆದರೆ ಕಬ್ಬಿಣದ ಬಾಗಿಲು ಯಾವತ್ತೂ ನಿಮಗೆ ಕೆಟ್ಟದ್ದಾಗೋದಿಲ್ಲ. ಅದು ವಾಸ್ತು ಪ್ರಕಾರ ಇರಬೇಕು. ಅದು ವಾಸ್ತುಗೆ ವಿರುದ್ಧವಾಗಿರ್ಬೋದು, ಇರಬಾರ್ದು. ಅದು ಯಾವ ಭಾಗದಲ್ಲಿ ಉಚ್ಚ ಸ್ಥಾನಗಳಲ್ಲಿ ಬಾಗಿಲಿದ್ದು ನಿಮ್ಮ ಮನೆಯೆಲ್ಲ ವಾಸ್ತುಗಿದೆ ಅಂದಾಗ ಆ ಬಾಗಿಲು ಕೆಟ್ಟದ್ದಾಗೋದಿಲ್ಲ. ನೀವು ಯಾವುದೋ ನೀಚ ಸ್ಥಾನಗಳಲ್ಲಿ ಎಲ್ಲಿ ಬಾಗಿಲು ಇರಬಾರ್ದೋ ಅಲ್ಲಿದ್ದರೆ, ಎಲ್ಲಿ ಕಿಟಕಿ ಇರಬಾರ್ದೋ ಅಲ್ಲಿದ್ದರೆ ನೀವು ಕಬ್ಬಿಣದ್ದೇ ಅಲ್ಲ, ನೀವು ಬಂಗಾರದ್ದಿಟ್ಟರು ಕೆಟ್ಟದ್ದೇ ಅದು. ಹಾಗಾಗಿ ಸ್ಟೀಲ್ ಬಾಗಿಲೂ ಅದೇ ರೀತಿ. ಸ್ಟೀಲ್ ಬಾಗಿಲು ಬಳಸ್ಬೋದು. ಸ್ಟೀಲು ಎಸ್ ಏನಿದೆ, ಎಸ್ ಬಾಗಿಲೂ ಬಳಸ್ಬೋದು. ಸೇಫ್ಟಿಗಾಗಿ ಬಳಸ್ಬೋದು ಅಥವಾ ವಿಂಡೋಸ್ಗಾಗಿ ಬಳಸ್ಬೋದು. ಪ್ರತಿಯೊಂದಕ್ಕಾಗಿಯೂ ನೀವು ಕಬ್ಬಿಣದ ಬಾಗಿಲನ್ನ ಬಳಸ್ಬೋದು. ಕಬ್ಬಿಣದ ಬಾಗಿಲಿಂದ ಯಾವುದೇ ದೋಷ ಆಗೋದಿಲ್ಲ, ಸ್ಟೀಲ್ ಬಾಗಿಲಿಂದ ಯಾವುದೇ ದೋಷ ಆಗೋದಿಲ್ಲ. ಅದು ನಿಮಗೆ ಉಚ್ಚ ಸ್ಥಾನಗಳಲ್ಲಿ ಇರಬೇಕು. ಅದಲ್ಲದೆ ಇನ್ನೊಂದು ಏನಿರುತ್ತೆ ಅಂತಂದರೆ, ಈಗ ನೀವು ಒಂದು ಬಾಗಿಲು ಇಟ್ಟಿರ್ತೀರ, ಆ ಬಾಗಿಲಿಗೆ ಸೇಫ್ಟಿ ಡೋರು ಅಂತ ಹೇಳ್ಬಿಟ್ಟು ನೀವು
ಈಗ ಸಪೋಸ್ ಇದು ಮೈನ್ ಡೋರ್ ಇರುತ್ತೆ, ಅದಕ್ಕೆ ಸೇಫ್ಟಿ ಡೋರ್ ಅಂತೇಳಿ ಆಚೆ ಕಡೆಯಿಂದ ತುಂಬಾ ಭಾರವಾಗಿ ನೀವು ಒಂದು ಕಬ್ಬಿಣದ ಡೋರ್ ಮಾಡಿಸ್ತೀರಾ, ಆವಾಗ ಅದು ಏನಾಗುತ್ತೆ, ಆ ಭಾಗ ನಿಮಗೆ ಭಾರ ಆಗುತ್ತೆ. ಅದು ಒಂದು ವಾಸ್ತು ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್ಸ್ ಇರುತ್ತೆ ಅಷ್ಟೇ. ಏನು ಕಬ್ಬಿಣದ ಬಾಗಿಲು, ಒಂದು ಬಾಗಿಲು ಇದ್ದು ಅದಕ್ಕೆ ನೀವು ಕಬ್ಬಿಣದ ಬಾಗಿಲು ಇಡ್ತೀರಾ, ಅದು ಸ್ವಲ್ಪ ಭಾರ ಆಗುತ್ತೆ. ಅದು ಅಷ್ಟು ಬಿಟ್ರೆ ವಾಸ್ತು ಪ್ರಕಾರ ಮನೆ ಇದ್ರೆ ಅದೆಲ್ಲ ಏನು ನಿಮಗೆ ತೊಂದರೆ ಆಗೋದಿಲ್ಲ. ಅದೆಲ್ಲ ಮೈನರ್ ಅಷ್ಟೇ, ಮೇಜರ್ ಅಲ್ಲ ಅದು. ಹಾಗಾಗಿ ವಾಸ್ತು ಪ್ರಕಾರ ಬಾಗಿಲುಗಳು ಇಟ್ಕೊಳ್ಳಿ. ನೀವು ಕಬ್ಬಿಣದ ಬಾಗಿಲು ಕಿಟಕಿ ಬಳಸ್ತಾನೆ ನಿಮಗೆ ಸಮಸ್ಯೆ ಆಗೋದಿಲ್ಲ. ಅದು ಸೇಫ್ಟಿಗೋಸ್ಕರ ನೀವು ಮಾಡಿರೋದು. ಅಥವಾ ನೀವು ಮನೆಗೆ ಬಾಗಿಲು ಇಟ್ಬಿಟ್ಟಿದ್ದೀರಾ ಕಬ್ಬಿಣದ್ದು, ಏನು ತೊಂದರೆ ಆಗೋದಿಲ್ಲ. ಅದು ಜಾಗ ವಾಸ್ತುಗಿರ್ಬೇಕು, ಸೈಟ್ ವಾಸ್ತು ಪ್ರಕಾರ ಇರಬೇಕು, ಮನೆ ವಾಸ್ತುಗಿರ್ಬೇಕು, ಮತ್ತೆ ಉಚ್ಚ ಸ್ಥಾನಗಳಲ್ಲಿ ಬಾಗಿಲಿರಬೇಕು. ನಾವು ಮಾಡೋ ಅಂಥ ಕೆಲಸ ಒಳ್ಳೆ ರೀತಿಯಲ್ಲಿ ಇರಬೇಕು. ಮನೆಗೆಲ್ಲ ವಾಸ್ತು ಮಾಡಿ, ಮನೆಗೆಲ್ಲ ನಾನು ಏನೇನೋ ಮಾಡಿದ್ದೀನಿ ವಾಸ್ತು ಪ್ರಕಾರ ಅಂತೇಳಿ ನಾವು ಮಾಡೋದು ಕೆಟ್ಟದ್ದು ಮಾಡಿದ್ರೆ ಅದು ಆ ಭಗವಂತನೂ ಮೆಚ್ಚೋದಿಲ್ಲ, ಈ ಸಮಾಜನೂ ಮೆಚ್ಚೋದಿಲ್ಲ. ಹಾಗಾಗಿ ನೀವು ಯಾವುದೇ ಬಾಗಿಲು ಆಗಲಿ, ಯಾವುದೇ ಕಿಟಕಿ ಆಗಲಿ ಕಬ್ಬಿಣದ ಮಾಡ್ಕೊಳ್ಬೋದು. ಆದರೆ ನಿಮ್ಮ ಮನಸ್ಥಿತಿ ಸರಿ ಇರಬೇಕು, ನೀವು ಮಾಡೋ ಅಂಥ ಕೆಲಸ ಒಳ್ಳೇದಿರಬೇಕು. ಅಷ್ಟು ಬಿಟ್ಟರೆ ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂದಂಗೆ ಮಾಡಿದ್ರೆ ಅದು ನೀವು ಯಾವ ಬಾಗಿಲಿಟ್ರೂ ಅಷ್ಟೇ, ನೀವು ಅದು ಬಾಗಿಲಿಗೂ ಅದಕ್ಕೂ ಸಂಬಂಧನೇ ಇರೋದಿಲ್ಲ. ಹಾಗಾಗಿ ಈ ವಾಸ್ತು ವಿಚಾರದಲ್ಲಿ ಏನಾಗಿದೆ ಅಂದರೆ, ಎಷ್ಟೋ ಜನ ನಾನು ನೋಡಿದ್ದೇನೆ, ವಾಸ್ತುಗೆ ಮಾಡಿಕೊಡಿ, ವಾಸ್ತುಗೆ ಮಾಡಬೇಕು, ನಾನು ವಾಸ್ತುಗೆ ಅಂತಾರೆ. ಆಯಿತು, ವಾಸ್ತುಗೆಲ್ಲ ಮಾಡ್ತಾರೆ, ಆದರೆ ಅವ್ರ ಮನಸ್ಸುಗಳು ಸರಿ ಇರಬೇಕು. ಬೇರೆಯವ್ರಿಗೆ ಒಳ್ಳೇದು ಬಯಸಬೇಕು, ಅವರು ಒಳ್ಳೇದು ಮಾಡಬೇಕು, ಮಾಡೋ ಅಂಥ ಕೆಲಸ ಒಳ್ಳೆ ರೀತಿಯಲ್ಲಿ ಇರಬೇಕು. ಮೋಸ ಮಾಡೋದು, ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ಕೆಟ್ಟದ್ದನ್ನು ನಾವು ಮಾಡೋದ್ರಿಂದ ವಾಸ್ತುನೂ ನಾವು ಅದ್ರ ಮೇಲೆ ಹಾಕಬಾರ್ದು. ವಾಸ್ತುವಿಂದನೇ ಹಿಂಗಾಯ್ತು ಅನ್ನೋದು ಅದು ದೊಡ್ಡ ತಪ್ಪು. ವಾಸ್ತು ಏನು ನೀವು ಕೆಟ್ಟದ್ದು ಮಾಡಿ ಅಂತ ಹೇಳಲ್ಲ, ಒಳ್ಳೇದು ಮಾಡಲಿ ಅಂತಾನೆ ವಾಸ್ತು ಮಾಡೋದು. ಆದರೆ ಕೆಲವರು ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂದಂಗೆ ಕೆಲವು ಗುಣಗಳು ಕೆಲವರಲ್ಲಿ ಬರುತ್ತೆ. ಅದನ್ನು ಆದಷ್ಟು ಕಡಿಮೆ ಮಾಡ್ಕೊಂಡು ನಾವು ಜೀವನ ಮಾಡೋದ್ರ ಕಡೆ ಗಮನ ಕೊಡಬೇಕು. ಹಾಗಾಗಿ ನೀವು ಕಬ್ಬಿಣದ ಡೋರು, ಸ್ಟೀಲ್ ಡೋರ್ನ, ಯಾವುದೇ ಡೋರ್ನ ನೀವು ಬಳಕೆ ಮಾಡ್ಬೋದು. ಆದರೆ ಅದನ್ನು ಉಚ್ಚ ಸ್ಥಾನಗಳಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಇಟ್ಕೊಳೋದಕ್ಕೆ ಪ್ರಯತ್ನ ಮಾಡಿ. ಸ್ಟೀಲ್ ಡೋರು, ಕಬ್ಬಿಣದ ಡೋರಿಂದ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ. ಅದನ್ನು ನೀವು ಇವತ್ತೇ ಆ ಮನಸ್ಸಿಂದ ತೆಗೆದುಬಿಡಿ. ಯಾವುದೇ ಕಾರಣಕ್ಕೂ ಯಾವುದೇ ಕಬ್ಬಿಣ ಡೋರ್ ಆಗಲಿ, ಸ್ಟೀಲ್ ಡೋರ್ ಆಗಲಿ ನಿಮಗೆ ತೊಂದರೆ ಅಲ್ಲ. ಯಾವ ಡೋರ್ನಾದರೂ ನೀವು ಇಟ್ಕೊಳ್ಬೋದು. ಆದರೆ ಅದು ಉಚ್ಚ ಸ್ಥಾನಗಳಲ್ಲಿ ಒಳ್ಳೆ ಜಾಗಗಳಲ್ಲೇ ಇರಬೇಕು. ಈಗ ಗೇಟ್ ಎಲ್ಲ ಇಡ್ತಾ ಇದ್ರಲ್ವ, ಮನೆಗಳಿಗೆ ಗೇಟ್ ಎಲ್ಲ ಇಡ್ತಾ ಇದ್ರಲ್ವ, ಅದೆಲ್ಲ ಕಬ್ಬಿಣದ್ದೇ ಅಲ್ವಾ, ಅಲ್ಲೆಲ್ಲ ಕಬ್ಬಿಣ ಬೆಳೆಸ್ಬೋದು. ಮನೆಗೆ ಯಾಕೆ ಬಳಸಬಾರ್ದು ಅಂತ ಕೆಲವರು ವಿರೋಧ ಮಾಡ್ತಾರೋ ಗೊತ್ತಿಲ್ಲ. ಆ ರೀತಿ ಏನಿಲ್ಲ, ಕಬ್ಬಿಣದ ಡೋರ್ನು ಬಳಸ್ಬೋದು ಮನೆಗೆ, ಅದು ವಿಚಾರ ಆಗೋದಿಲ್ಲ. ಹಾಗಾಗಿ ನೀವು ಕಬ್ಬಿಣದ ಡೋರ್ನು ಧಾರಾಳವಾಗಿ ಇಟ್ಕೊಳ್ಳಿ, ನೆಮ್ಮದಿಯಾಗಿ ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋದಕ್ಕಾಗುತ್ತೆ ಅಂತ ಹೇಳ್ತಾ, ಈ ದಿನದ ಕಬ್ಬಿಣದ ಡೋರು ಅಥವಾ ಸ್ಟೀಲ್ ಡೋರ್ನ ಇಟ್ಕೊಳ್ಬೋದಾ ಮನೆಗಳಿಗೆ ಅನ್ನೋದರ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರಾವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಈ ಥರದ ಒಳ್ಳೊಳ್ಳೆಯ ವಾಸ್ತು ವಿಚಾರಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತಾ, ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.